ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಗಟ್ಟಿವಾಳೆಯನ ವಚನಗಳನ್ನು ಕುರಿತು ಮಾತನಾಡ್ತಾ ಇದ್ವಿ. ಒಟ್ಟು 3 ವಚನಗಳಲ್ಲಿ ಮೊದಲನೇ ವಚನ ಹೇಳ್ತಾ ಇದೆ. ಏನು ಅಂತಂದರೆ ಒಂದು ಸರಿ ಹಾಗೆ ಅವಲೋಕನ ಮಾಡೋಣ, ಫೀಡ್ಬ್ಯಾಕ್ ತಗೊಳ್ಳೋಣ ಒಂದು ಸರಿ. ಹಿರಿವ ಕೈದಿಂಗೆ ದಯಾಧರ್ಮದ ಮನೆ ಉಂಟೆ, ಕಾಳುವರಗನ ಧಾಡಿಯಲ್ಲಿ ಅಮೃತದ ಸುದೆ ಉಂಟೆ, ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ, ಎನಗೆ ನಿಮ್ಮೊಳಗೆ ಇನ್ನೇತರ ಮಾತು, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ. ಅಂದರೆ ಕೊಲ್ಲುವ ಆಯುಧಕ್ಕೆ ದಯೆ ಮತ್ತು ಧರ್ಮದ ಮೊನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಒಂದು ಕಾಳೋರ್ಗ ಸರ್ಪದ ಕೋರೆ ಹಲ್ಲಿನಲ್ಲಿ ಅಮೃತ ಇರೋದಕ್ಕೆ ಸಾಧ್ಯವಿಲ್ಲ. ಜೊತೆಗೂಡಿ ಸಮಯವನ್ನು ಅಥವಾ ಸಮಯ ಹಾಳು ಮಾಡ್ತಕ್ಕಂತಹವರ ಗುಂಪನ್ನು ಸೇರಿಕೊಂಡು ನಾವು ಸಮಯವನ್ನು ನೋಯಿಸಿದರೆ ಅಥವಾ ಸಮಯವನ್ನು ವ್ಯರ್ಥ ಮಾಡಿದರೆ ಶಿವನನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅವನ ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಥವರ ಜೊತೆಗೆ ನನಗೆ ನಿಮ್ಮೊಳಗಿನ್ನೇತರ ಮಾತು, ಇಂಥವರ ಜೊತೆಗೆ ನನಗೆ ಯಾವ ಮಾತು, ಬೇರೆ ಯಾವ ಮಾತು ಇಲ್ಲ. ಹೆಚ್ಚು ನಾನು ಮಾತನಾಡೋದ್ರಿಂದ ಅದರಿಂದ ಪ್ರಯೋಜನವಾದರೂ ಏನು ಅನ್ನುವಂಥದ್ದು. ಹಾಗಾಗಿ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ಈ ವೇಷಧಾರಿಗಳೇನಿದ್ದಾರೆ ಅಥವಾ ಭಕ್ತರಂತೆ ನಟಿಸುವ ಅಥವಾ ನಟನೆ ಮಾಡುವಂಥವ್ರು ಅವರು ನಿಮ್ಮ ಭಕ್ತರ ಸಮೂಹದಿಂದ ಹೊರತಾಗಿರ್ತಕ್ಕಂಥವರು ಅಥವಾ ಅವರು ನಿಮ್ಮ ಗುಂಪಿಗೆ ಸೇರಿಕೊಳ್ಳಲಿಕ್ಕೆ ಅರ್ಹತೆ ಇಲ್ಲದೆ ಇರತಕ್ಕಂಥವರು. ಚಿಕ್ಕಯ್ಯನಿಗೆ ಪ್ರಿಯನಾದಂತಹ ಸಿದ್ಧಲಿಂಗನೇ ಅಂಥವರು ನಿನ್ನ ಭಕ್ತರಾಗಲು ಸಾಧ್ಯವಿಲ್ಲ ಅಂತೇಳಿ ವಚನಕಾರ ಗಟ್ಟಿವಾಳೆಯ ಮಾತನಾಡ್ತಾ ಹೋಗ್ತಾನೆ. ಮೊದಲ ವಚನದಲ್ಲಿ ಎರಡನೇ ವಚನ ಹೇಳ್ತಾ ಇದೆ ನೋಡಿ. ತಪವೆಂಬುದು ಬಂಧನ, ನೇಮವೆಂಬುದು ತಗವು, ಶೀಲವೆಂಬುದು ಸೂತಕ, ಕಟ್ಟಿನ ರೊತದ ಭಾಷೆ ಎಂಬುದು ನಗೆಗೀಡಾಗಿತ್ತು ನೋಡ, ನಗೆ ಹೊಗೆ ಒಣ್ಣಿದ್ದಲ್ಲಿ ಹೊಗೆ ಜಗವಾದಡೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ನಿಲ್ಲು ಮಾಡು ಅಂತ. ನೋಡಿ, ತಪಸ್ಸು ಅನ್ನುವಂಥದ್ದು ಒಂದು ಬಂಧನ. ಭಾಳಷ್ಟು ಜನ ತಪಸ್ಸನ್ನು ಮಾಡೋದ್ರಿಂದ ನಾವು ಸಾಧಿಸ್ತೀವಿ ಅಥವಾ ದೇವರನ್ನು ಕಾಣ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಅದು ತಪ್ಪು. ಅದೊಂದು ಬಂಧನ, ನಮಗೆ ನಾವೇ ಬಂಧನವನ್ನು ವಿಧಿಸಿಕೊಂಡ ಹಾಗೆ ಅನ್ನುವಂಥ ಅರ್ಥವನ್ನು ಇಲ್ಲಿ ವಚನಕಾರ ಹೇಳ್ತಾ ಇದ್ದಾನೆ. ನೇಮವೆನ್ನುವುದು ಒಂದು ರೀತಿಯ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥದ್ದು. ತಗ ಅಂತ ಅಂದರೆ ಅಡ್ಡಿಯನ್ನು ಉಂಟು ಮಾಡುವಂಥದ್ದು, ಅಡೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಅಂದರೆ ನಿಯಮಗಳನ್ನು ಇಟ್ಟುಕೊಂಡು ಬದುಕನ್ನು ನಡೆಸ್ತಕ್ಕಂಥದ್ದು ಅಥವಾ ಆರಾಧನೆ ಮಾಡ್ತಕ್ಕಂಥದ್ದು, ಶಿವನ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾದ ಪೂಜೆ ಅಲ್ಲ. ಶಿವಭಕ್ತನಿಗೆ ಯಾವುದೇ ನಿಯಮಗಳಿಲ್ಲ, ಯಾವುದೇ ತಡೆ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ನೇಮವೆಂಬುದು ತಗವು ಅಂತ ಹೇಳ್ದೆ. ಅಂದರೆ ನೇಮವೆನ್ನುವುದು ಒಂದು ರೀತಿಯ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಹಾಗೆ ಶೀಲವೆನ್ನುವಂಥದ್ದು ಸೂತಕ, ಶೀಲವೆಂಬುದು ಸೂತಕ ಅಂತ ಹೇಳ್ತಾನೆ. ಅಂದರೆ ಶೀಲವೆಂಬುದು ಸೂತಕ ಅನ್ನುವಂಥದ್ದನ್ನು ಇಲ್ಲಿ ವಚನಕಾರ ಗಟ್ಟಿವಾಳೆಯ ಹೇಳ್ತಾನೆ. ಅಂದರೆ ಒಬ್ಬ ಶಿವಭಕ್ತನಾಗಲಿಕ್ಕೆ ಶೀಲವೇ ಮುಖ್ಯ ಅಲ್ಲ ಅನ್ನುವಂಥದ್ದು ಆತನ ಆಲೋಚನೆ. ಹಾಗಾಗಿ ಶಿವಭಕ್ತನಿಗೆ ಬೇಕಾಗಿರ್ತಕ್ಕಂಥದ್ದು ದೃಢವಾದ ಭಕ್ತಿ ಮತ್ತು ಆತನ ಶ್ರದ್ಧೆ, ಆ ಥರದ್ದು ತುಂಬ ಮುಖ್ಯವಾಗಿರುತ್ತೆ ಹೊರತು, ಆದರೆ ಶೀಲ ಅನ್ನುವಂಥದ್ದನ್ನು ನಾವು ಅಂದ್ಕೊಂಡಿರೋ ಹಾಗೆ ಅಥವಾ ಪತಿವ್ರತೆ ಆ ಥರದ್ದು ಅಲ್ಲ ಇಲ್ಲಿ. ಹಾಗಾಗಿ ವಚನಕಾರ ನಾವು ನಿನ್ನೆ ತರಗತಿಯಲ್ಲಿ ಹೇಳಿದ ಹಾಗೆ ಭಾಳಷ್ಟು ಜನ ವಚನಕಾರರು ವೇಶ್ಯವಾಟಿಕೆಗಳನ್ನು ಮಾಡ್ತಾಯಿದ್ರು. ಹಾಗಾಗಿ ಅಂಥವರು ಕೂಡ ಶಿವಭಕ್ತರಾಗಿದ್ದರು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋಗಿದ್ವಿ. ಹಾಗೆ ಕಟ್ಟಿನ ರಥದ ಭಾಷೆ ಎಂಬುದು ನಗೆಗೀಡಾಗಿತ್ತು ನೋಡ. ಅಂದರೆ ಕಟ್ಟಿನ ರಥದ ಭಾಷೆ ಎನ್ನುವಂಥದ್ದು ನಗೆಪಾಟಲಿಗೆ ಗುರಿಯಾಗುವಂಥದ್ದು. ಹಾಗಾಗಿ ಅಂತಹ ಭಾಷೆ ಅಂದರೆ ಭಾಳಷ್ಟು ಕಟ್ಟಿನ ರಥಗಳು ಅಂತ ನಾವೇನು ಮಾತನಾಡ್ತಾ ಇದ್ದೀವಿ ಕಳೆದ ತರಗತಿಯಲ್ಲಿ, ಆ ಥರದ ರಥಗಳು ನಗೆಗೀಡಾಗುತ್ತೆ ಅನ್ನುವಂಥ ಅಂತಹ ನಗೆ ಹೊಗೆ ಒಣ್ಣಿದ್ದಲ್ಲಿ ಅಂದರೆ ಅಂತಹ ಕಟ್ಟಿನ ರಥದ ಭಾಷೆ ಎನ್ನುವಂಥದ್ದು ನಗೆಪಾಟಲಿಗೆ ಗುರಿಯಾಗುವಂಥದ್ದು. ಹಾಗೆ ಆ ನಗೆ ಹೊಗೆಯಾಗಿ ಹೊರಹೊಮ್ಮಿದ್ದಲ್ಲಿ ಆ ಹೊಗೆ ಜಗತ್ತನ್ನು ಆವರಿಸಿದ್ದಲ್ಲಿ ಅಂಥವರು ಚಿಕ್ಕಯ್ಯನಿಗೆ ಪ್ರಿಯನಾದ ಸಿದ್ಧಲಿಂಗನ ಭಕ್ತರಾಗಲಿಕ್ಕೆ ಸಾಧ್ಯವಿಲ್ಲ.
ಇದನ್ನು ಇಲ್ಲಿ ಆತ ಹೇಳ್ತಾ ಹೋಗ್ತಾ. ಹಾಗಾಗಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಣು ಅಂತ ಹೇಳ್ತಾನೆ. ಅಂದರೆ ಇಂತಹ ಯಾಂತ್ರಿಕವಾದಂತಹ ಆಚರಣೆಯನ್ನು ನಿಲ್ಲಿಸು, ಬಿಡು, ಅದರಿಂದ ದೂರ ಆಗು ಅನ್ನುವಂಥದ್ದನ್ನು ಹೇಳ್ತಾರೆ. ಒಟ್ಟಾರೆ ಇಡೀ ವಚನದಲ್ಲಿ ಹೇಳ್ತಕ್ಕಂಥದ್ದು ತಪ, ನಿಯಮ, ಶೀಲ, ಕಟ್ಟಿನ ರಥ ಇವೆಲ್ಲವೂ ಕೂಡ ಹೇಗೆ ಅಂತಂದರೆ ಈ ಥರದ ಆಚರಣೆಗಳನ್ನು ಮಾಡಿಕೊಂಡು ನಾವು ಶಿವಭಕ್ತರಾಗಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಶಿವಭಕ್ತನಿಗೆ ಅವಶ್ಯಕತೆ ಇಲ್ಲ, ಅದರಿಂದ ಹೊರಗೆ ಬರಬೇಕು ಅನ್ನುವಂಥದ್ದನ್ನು ಇಲ್ಲಿ ವಚನಕಾರ ಹೇಳ್ತಾ ಹೋಗ್ತಾನೆ. ಕೊನೆಯ ಒಂದು ವಚನವನ್ನು ನಾವೀಗ ನೋಡೋಣ. ತನುವ ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ. ತನುವ ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ. ದನವ ಮರೆಯಬೇಕೆಂದು ಜಂಗಮವ ತೋರಿ. ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಗಿತ್ತು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ಇಡೀ ಈ ವಚನದಲ್ಲಿ ಏನು ಹೇಳ್ತಾ ಹೋಗ್ತಾನೆ ಅಂತಂದರೆ, ತನುವ ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ, ದನವ ಮರೆಯಬೇಕೆಂದು ಜಂಗಮವ ತೋರಿ. ಲೇಸ ಮರೆತು, ಲೇಸು ಅಂತಂದರೆ ಒಳ್ಳೆಯದನ್ನು, ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು. ಭಾಷೆಹೀನರು ಅಂತಂದರೆ ಕೊಟ್ಟ ಭಾಷೆಗೆ ತಕ್ಕಂತೆ ನಡೆದುಕೊಳ್ಳದೆ ಇರ್ತಕ್ಕಂಥವರು. ಭಾಷೆಹೀನರ ಕಂಡು ನಾಚಿಕೆ ಆಗಿತ್ತು, ಇಂಥವ್ರನ್ನ ಕಂಡ್ರೆ ನನಗೆ ನಾಚಿಕೆ ಆಗುತ್ತೆ ಅನ್ನುವಂಥದ್ದು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಅಂದರೆ ಇಂಥವ್ರನ್ನ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಒಪ್ಪುವುದಿಲ್ಲ ಅನ್ನುವಂಥದ್ದು. ಅಂದರೆ ನೋಡಿ, ತನುವ ಮರೆಯಬೇಕೆಂದು ಗುರುವ ತೋರಿ, ಶರೀರದ ಮೇಲಿನ ವ್ಯಾಮೋಹವನ್ನು ಮರೆಯಬೇಕು ಅಂತೇಳಿ ಗುರುವನ್ನು ತೋರಿಸಿ. ಮನವ ಮರೆಯಬೇಕೆಂದು ಲಿಂಗವ ತೋರಿ, ಅಂದರೆ ಮನದ ವ್ಯಾಮೋಹವನ್ನು ಮರೆಯಬೇಕು ಅಂತೇಳಿ ಲಿಂಗವನ್ನು ತೋರಿಸಿ. ಧನವ ಮರೆಯಬೇಕೆಂದು ಜಂಗಮವ ತೋರಿ, ಧನ ಅಂತಂದ್ರೆ ಹಣದ ಮೇಲಿನ ವ್ಯಾಮೋಹವನ್ನು ಮರೆಯಬೇಕು ಅಂತೇಳಿ ಜಂಗಮವನ್ನು ತೋರಿಸಿ. ಅಂದರೆ ಈ ಮೂರೂ ಅರ್ಥಗಳು ಏನು ಅಂತಂದರೆ, ತನು ಅಂತಂದರೆ ದೇಹ. ಈ ದೇಹ ಏನು ಮಾಡುತ್ತೆ ಅಂತಂದರೆ ವ್ಯಾಮೋಹಕ್ಕೆ ಒಳಗಾಗುವಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಆಗಾಗ ಈಗ ಕಣ್ಣಿಗೆ ಕಾಣಿಸಿರ್ತಕ್ಕಂಥದ್ದನ್ನು ಅನುಭವಿಸಬೇಕು ಅಂತೇನೋ ಅಥವಾ ಅದನ್ನು ವ್ಯಾಮೋಹಕ್ಕೆ ಒಳಗಾಗ್ತಕ್ಕಂಥದ್ದು ಭಾಳಷ್ಟು ಸಂದರ್ಭಗಳಲ್ಲಿ ಅದು ದಾರಿ ತಪ್ಪಿ ನಡೀತಕ್ಕಂಥದ್ದು ಈ ದೇಹ ಆಗಿರೋದ್ರಿಂದ ಒಬ್ಬ ಶಿವಭಕ್ತನಾಗಿರ್ತಕ್ಕಂಥವನು ಯಾವ ಭಾಷೆಯನ್ನು ಕೊಟ್ಟಿರ್ತಾನೆ ಅಂತಂದರೆ, ನಾನು ಶ್ರೇಷ್ಠ ಶಿವಭಕ್ತನಾಗ್ತೇನೆ, ಶ್ರೇಷ್ಠ ಶಿವಶರಣನಾಗ್ತೇನೆ ಅಂಥೇಳಿ ಭಾಷೆಯನ್ನು ಕೊಟ್ಟು ಆತ ಶಿವಭಕ್ತನಾಗಿರ್ತಾನೆ. ಆದರೆ ಶಿವಭಕ್ತನಾದ ಮೇಲೆ ಅವರು ಕೊಟ್ಟ ಭಾಷೆಗೆ ತಪ್ಪಿ ನಡೀತಕ್ಕಂತಹದ್ದನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ನಿರ್ದಾಕ್ಷಿಣ್ಯವಾಗಿ ಕಡ್ಡಿವಾಳೆಯ ಅದನ್ನು ವಿರೋಧಿಸುವ, ಅದನ್ನು ಖಂಡಿಸುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಹೋಗ್ತಾನೆ. ಹಾಗಾಗಿ ತನುವ ಮರೆಯಬೇಕೆಂದು ಗುರುವ ತೋರಿ ಅಂದರೆ ದೇಹ ವ್ಯಾಮೋಹ ಇದೆಯಲ್ಲ ಅದನ್ನು ಮರೆಯಬೇಕು ಅಂತೇಳಿ ಗುರುವನ್ನು ತೋರಿಸಿ ಬಂದಿರತಕ್ಕಂಥವರು. ಹಾಗೆ ಮನವ ಮರೆಯಬೇಕೆಂದು ಅಂದರೆ ಮನದ ವ್ಯಾಮೋಹ ಇದೆಯಲ್ಲ, ಮನಸ್ಸಿನಲ್ಲಿ ನಮಗೆ ಏನೇನು ಆಸೆ ಆಕಾಂಕ್ಷೆಗಳಿರ್ತವೆ ಅವುಗಳನ್ನು ನಾವು ಮರೆತು ಲಿಂಗವನ್ನು ತೋರಿಸಿ ಅವರು ಬಂದಂಥವರು. ಅಂದರೆ ಮನವ ಮರೆಯಬೇಕೆಂದು ಲಿಂಗವ ತೋರಿ. ಲಿಂಗ ಉದಾಹರಣೆಗೆ ವಚನಕಾರರೆಲ್ಲರೂ ಕೂಡ ಲಿಂಗವನ್ನು, ಆತ್ಮಲಿಂಗವನ್ನು ಅಂಗೈಯಲ್ಲಿ ಹಿಡ್ಕೊಂಡು ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂರ್ತಕ್ಕಂಥದ್ದು ಅಥವಾ ಮನಸ್ಸನ್ನು ನಿಗ್ರಹಿಸುವಂತಹ ಕೆಲಸಗಳನ್ನು ಮಾಡ್ತಾಯಿದ್ರು. ಅದು ನಿಜವಾಗ್ಲೂ ಕೂಡ ಒಬ್ಬ ಶಿವಶರಣರಿಗೆ ಅಥವಾ ಶಿವಭಕ್ತನಿಗೆ ಇರಬೇಕಾದಂತಹ ಅರ್ಹತೆ ಅನ್ನುವಂಥದ್ದು ಮತ್ತು ದಾರಿ ಅಥವಾ ಮಾರ್ಗ ಅನ್ನುವಂಥ. ಆದರೆ ಆ ರೂಪದಲ್ಲಿ ತನ್ನ ಮನಸ್ಸನ್ನು ನಿಗ್ರಹಿಸ್ತೀನಿ ಅಂತೇಳಿ ಬಂದಂತಹ ಭಕ್ತ ಅದನ್ನು ಬಿಟ್ಟು ದಾರಿ ತಪ್ಪಿ ನಡೆದು ಮನಸ್ಸು ಹೇಗೆಲ್ಲ ಆಡಿಸುತ್ತೋ ಹಾಗೆ ಆತ ಕೂಡ ನಡೆದುಕೊಳ್ಳುವಂತಹ ರೀತಿ ಇದೆಯಲ್ಲ ಅದನ್ನು ಖಂಡಿಸುವಂತಹ ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ಶಿವಶರಣರು ಮನಸ್ಸು ಇಷ್ಟಪಡುವಂತಹ ವ್ಯಾಮೋಹಿಸುವಂತಹ ಮಾರ್ಗಗಳಿಂದ ಇವುಗಳಿಂದ ನಾವು ದೂರ ಇರಬೇಕು ಅಂಥೇಳಿ ಅದಕ್ಕೆ ಲಿಂಗವನ್ನು ತೋರಿಸಿ ಬಂದಂಥವರು. ಧನವ ಮರೆಯಬೇಕೆಂದು ಜಂಗಮವ ತೋರಿ. ನೋಡಿ, ಧನವ ಮರೆಯಬೇಕೆಂದು ಅಂದರೆ ನಾವು ಹಣವನ್ನು ಇಷ್ಟಪಡೋದಿಲ್ಲ, ಸಂಪತ್ತನ್ನು ಇಷ್ಟಪಡೋದಿಲ್ಲ ಅಂಥೇಳಿ ಜಂಗಮವನ್ನು ತೋರಿ. ಜಂಗಮರು ಅಂತಂದರೆ ಇಡೀ ಲೋಕವನ್ನು ಸಂಚಾರ ಮಾಡ್ತಕ್ಕಂಥವರು. ಅವರು ಲೋಕ ಸಂಚಾರ ಮಾಡುವಾಗ ಯಾವ ಸಂಪತ್ತನ್ನು ಕೂಡ ಸಂಗ್ರಹಿಸಲಿಕ್ಕೆ ಸಾಧ್ಯತೆ ಇಲ್ಲ. ತನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಸಂಪಾದಿಸಿ ಉಳಿದಿರ್ತಕ್ಕಂಥದ್ದನ್ನು ದಾಸೋಹ ಮಾಡ್ತಕ್ಕಂತಹ ಸಂಸ್ಕೃತಿ ವಚನಕಾರರದ್ದು. ಹಾಗಾಗಿ ಧನವ ಮರೆಯಬೇಕೆಂದು ಜಂಗಮವ ತೋರಿ, ಅವರು ಧನವನ್ನು ಮರೆಯಬೇಕು ಅಂತೇಳಿ ಜಂಗಮವನ್ನು ತೋರಿ ಬಂದಂಥವರು ಇದ್ದಾರೆ.
ಇದ್ದಾರೆ. ಉದಾಹರಣೆಗೆ ವಚನಕಾರರೆಲ್ಲರೂ ಕೂಡ ಸುಮಾರು ಸಾವಿರಾರು ಲಕ್ಷಾಂತರ ವಚನಕಾರರು ಇದ್ದಂಥವರು ಏನು ಮಾಡ್ತಾಯಿದ್ದ ಅಂತಂದರೆ ಯಾರೂ ಕೂಡ ಅಧಿಕಾರದಲ್ಲಿದ್ದಂಥವರಲ್ಲ ಅಥವಾ ರಾಜರಾಗಿದ್ದಂಥವರು ಕೂಡ ಅವೆಲ್ಲವನ್ನು ಬಿಟ್ಟು ಹೊರಗೆ ಬಂದು ವಚನಕಾರರ ಜೊತೆ ಸೇರಿಕೊಂಡು ಅಥವಾ ಬಸವಣ್ಣನ ಅನುಭವ ಮಂಟಪವನ್ನು ಸೇರಿಕೊಂಡು ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಯಕಗಳನ್ನು ಮಾಡಿ ಅದ್ರ ಮೂಲಕ ಅವರು ಬದುಕನ್ನು ನಡೆಸ್ತಾ ಇದ್ದರು ಅನ್ನುವಂಥದ್ದು. ಹಾಗಾಗಿ ದನವ ಮರೆಯಬೇಕೆಂದು ಜಂಗಮವ ತೋರಿ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಅಂದರೆ ಇಂತಹ ಒಳ್ಳೆಯದನ್ನೆಲ್ಲ ಮರೆತು, ಅಂದರೆ ಗುರುಲಿಂಗ ಜಂಗಮವನ್ನೆಲ್ಲ ಮರೆತು ಕಷ್ಟಕ್ಕೋಸ್ಕರ ಕಡಿದಾಡುವಂತಹ ವಚನ ಭ್ರಷ್ಟರಾಗುವಂತಹದ್ದಿದೆಯಲ್ಲ, ಅದನ್ನು ಕಂಡು ನನಗೆ ನಾಚಿಕೆ ಆಗುತ್ತೆ ಅಂತ. ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಗಿತ್ತು. ಇಂತಹ ಒಳ್ಳೆಯ ಗುರು ಲಿಂಗ ಜಂಗಮ ಇವುಗಳನ್ನು ಬಿಟ್ಟು ಕಷ್ಟಕ್ಕೋಸ್ಕರ ಕಡಿದಾಡುವಂತಹ ವಚನ ಭ್ರಷ್ಟರಾದವರನ್ನು ಕಂಡು ನಾಚಿಕೆ ಆಯಿತು ಚಿಕ್ಕಯ್ಯನಿಗೆ ಅಂತೇಳಿ ಹೇಳ್ತಾ ಇದ್ದಾನೆ ಇಲ್ಲಿ ವಚನಕಾರ. ಹಾಗಾಗಿ ಪ್ರಿಯವಾದಂತಹ ಸಿದ್ಧಲಿಂಗ ಗುರುಲಿಂಗ ಜಂಗಮವನ್ನು ಮರೆತವರು ನಿನ್ನ ಭಕ್ತರಾಗಲು ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ ಅನ್ನುವಂಥದ್ದು. ಇದಿಷ್ಟು ನಿಮಗೆ ವಚನಗಳ ಗಟ್ಟಿವಾಳಗಿನ ವಚನದ ಒಂದಿಷ್ಟು ವಚನಗಳ ಸಾರಾಂಶ. ಇದರಲ್ಲಿ ಬರ್ತಕ್ಕಂತಹ 1 ಅಂಕದ ಪ್ರಶ್ನೆಗಳು, ಸಂದರ್ಭ ಮತ್ತು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಮತ್ತು 5-6 ವಾಕ್ಯಗಳಲ್ಲಿ ಉತ್ತರಿಸಿ ಇದೆಯಲ್ಲ. ಇದರಲ್ಲಿ ತುಂಬ ಇರತಕ್ಕಂತಹ ಪ್ರಶ್ನೆ ಏನು ಅಂತಂದರೆ, ಎಲ್ಲವೂ ತುಂಬ ಮುಖ್ಯವಾಗಿ ಇರ್ತವೆ, ಆದರೆ ಗಮನಿಸಬೇಕಾಗಿರ್ತಕ್ಕಂಥದ್ದು 5-6 ವಾಕ್ಯಗಳಲ್ಲಿ ಉತ್ತರಿಸಿ ಇದೆಯಲ್ಲ. ಅದರಲ್ಲಿ ಗಟ್ಟಿವಾಳೆಯನು ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನಲು ಕಾರಣವೇನು? ಇಡೀ ಪದ್ಯವನ್ನು ಇಟ್ಕೊಂಡು ನೀವು ವಿಶ್ಲೇಷಣೆ ಮಾಡ್ತಾ ಹೋಗಬೇಕು ಅನ್ನುವಂಥದ್ದು. ಮುಂದಿನ ವಚನ ನೋಡಿ. ಮುಂದಿನ ವಚನ ಅಕ್ಕಮಹಾದೇವಿಯ ವಚನ. ಕನ್ನಡದ ಮೊಟ್ಟ ಮೊದಲ ವಚನಕಾರ್ತಿ ಅಕ್ಕಮಹಾದೇವಿ. ಇಡೀ ವಚನಕಾರರಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥದ್ದು, ಭಾಳಷ್ಟು ಜನ ಸ್ತ್ರೀ ವಚನಕಾರರು ಇದ್ದರೂ ಕೂಡ ಅಕ್ಕಮಹಾದೇವಿ ಭಾಳಷ್ಟು ವಚನಗಳನ್ನು ಬರೆದಿರುವ ಕಾರಣಕ್ಕಾಗಿ ಆಕೆ ಸ್ವಲ್ಪ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ಅಂಶವನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಈಗ ಅಕ್ಕಮಹಾದೇವಿಯ ಒಂದಿಷ್ಟು ಪರಿಚಯವನ್ನು ನೋಡಿ ನಾವು ಮುಂದಕ್ಕೆ ಹೋಗೋಣ. ನೋಡಿ, 12ನೇ ಶತಮಾನದ ಪ್ರಸಿದ್ಧ ವಚನಕಾರ್ತಿ ಈಕೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಹುಡುತಡಿ ಅಥವಾ ಹುಡುಗಣಿ ಇಲ್ಲಿ ಜನಿಸಿರ್ತಕ್ಕಂಥವಳು. ಬಾಲ್ಯದಿಂದಲೇ ಶಿವನಲ್ಲಿ ಅಪಾರವಾದ ಭಕ್ತಿಯಿಂದ ಈಕೆಗೆ ಕೌಶಿಕನೆಂಬ ರಾಜನೊಡನೆ ಬಲವಂತದ ವಿವಾಹವಾಗುತ್ತದೆ. ಬಲವಂತವಾಗಿ ತಾನು ಕೌಶಿಕ ಮಹಾರಾಜ ತಂದೆ ತಾಯಿಯ ಮೇಲೆ ಒತ್ತಡವನ್ನು ಹಾಕೋದ್ರ ಮೂಲಕ ಅಕ್ಕಮಹಾದೇವಿಯನ್ನು ಆತ ವಿವಾಹವನ್ನು ಆಗ್ತಾನೆ. ಆದರೆ ಆಕೆಗೆ ತಂದೆ ತಾಯಿಯ ಒಳಿತಿಗಾಗಿ ವಿವಾಹವನ್ನು ಆಗ್ತಾಳೆ. ಶಿವಭಕ್ತಿಗೆ ಅಡ್ಡಿಪಡಿಸಿದ ಅವನನ್ನು ತೊರೆದು ಕಲ್ಯಾಣಕ್ಕೆ ಸಾಗುತ್ತಾಳೆ. ಶಿವ ಆರಾಧನೆಯನ್ನು ಶಿವನ ಆರಾಧನೆ ಮಾಡ್ತಾ ಇರುವಾಗ ಆತ ಅಡ್ಡಿಪಡಿಸಿದ ಅನ್ನೋ ಕಾರಣಕ್ಕಾಗಿ ಆಕೆ ಅವನನ್ನು ತೊರೆದು ಕಲ್ಯಾಣಕ್ಕೆ ಸಾಗ್ತಾಳೆ. ಶರಣರೊಂದಿಗೆ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಪಾಲ್ಗೊಂಡು ನಂತರ ಶ್ರೀಶೈಲದ ಕದಳಿವನದಲ್ಲಿ ಐಕ್ಯಳಾದಳೆಂದು ಐತಿಹ್ಯ. ಅಂದರೆ ಶಿವಭಕ್ತಿಗೆ ಅಡ್ಡಿಪಡಿಸಿ ಅವನನ್ನು ತೊರೆದು ಕಲ್ಯಾಣಕ್ಕೆ ಸಾಗ್ತಾಳೆ. ಅಲ್ಲಿ ಅಕ್ಕಮಹಾದೇವಿ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಬಸವಣ್ಣ, ಸಿದ್ದರಾಮಯ್ಯ, ಅಲ್ಲಮಪ್ರಭು ಬೇರೆ ಬೇರೆ ವಚನಕಾರರ ಜೊತೆಗೆ ಒಂದಿಷ್ಟು ಚರ್ಚೆ ಸಂವಾದಗಳನ್ನು ಮಾಡಿ ಅಲ್ಲಿಯ ಪರೀಕ್ಷೆಯಲ್ಲಿ ಗೆದ್ದು ಅಲ್ಲಿಂದ ಮುಂದೆ ಹೋಗಿ ಶ್ರೀಶೈಲ ಕದಳಿವನದಲ್ಲಿ ಐಕ್ಯಳಾದ್ಲು ಅಂತೇಳಿ ಒಂದು ಇತಿಹಾಸ ಇದೆ ಅನ್ನುವಂಥದ್ದನ್ನು. ಇಡೀ ಪದ್ಯ ಏನು ಹೇಳುತ್ತೆ ಅಂತಂದರೆ ನೋಡಿ, ಲೌಕಿಕ ಬದುಕಿನಲ್ಲಿ ಸಿಲುಕಿದ ಭಕ್ತನಿಗೆ ಮುಕ್ತಿ ಇಲ್ಲ. ಲೌಕಿಕ ಬದುಕಿನ ಅಂದರೆ ಪ್ರಾಪಂಚಿಕ ಜೀವನದಲ್ಲಿ ಬಂಧನದಲ್ಲಿ ಸಿಲುಕಿರ್ತಕ್ಕಂತಹ ಯಾವುದೇ ಭಕ್ತನಿಗೆ ಅಲ್ಲಿ ಮುಕ್ತಿ ಇಲ್ಲ. ಆತ್ಮ ಪರಮಾತ್ಮನಲ್ಲಿ ಒಂದಾದಾಗ ಅಂತಹ ಭಕ್ತನಿಗೆ ಭವವಿಲ್ಲ ಅಂದರೆ ಜನ್ಮವಿಲ್ಲ ಅಂತ ಹೇಳ್ತಾರೆ.
ಶರಣರ ಸಂಘದಿಂದ ಬದುಕು ಸಾರ್ಥಕ, ಇಲ್ಲದಿದ್ದರೆ ನಿರರ್ಥಕ ಎಂಬ ಆಶಯಗಳನ್ನು ಪ್ರಸ್ತುತ ವಚನಗಳು ವ್ಯಕ್ತಪಡ್ತವೆ. ಅಂದರೆ ಶರಣರ ಸಂಘದಿಂದ ಬದುಕು ಸಾರ್ಥಕವಾಗುತ್ತೆ, ಇಲ್ಲದೇ ಇದ್ದರೆ ನಿರರ್ಥಕವಾಗುತ್ತೆ ಅನ್ನುವ ಆಶಯಗಳನ್ನು ಪ್ರಸ್ತುತ ವಚನಗಳು ಇಲ್ಲಿ ವ್ಯಕ್ತಪಡಿಸುವಂತಹ ಕೆಲಸವನ್ನು ಮಾಡ್ತವೆ ಅನ್ನುವಂಥದ್ದು. ಆದರೆ ನೋಡಿ, ಇಲ್ಲಿ ಅಕ್ಕಮದಿ ವಚನದ ಬಹುಮುಖ್ಯವಾದಂತಹ ಸಾರಾಂಶವನ್ನು ತಿಳಿಸುವ ಒಂದು ಬಾಕ್ಸಲ್ಲಿ ಇದೆ. ಏನು ಅಂತಂದರೆ, ಪ್ರತಿ ವ್ಯಕ್ತಿಗೂ ಏಕಾಗ್ರ ಚಿತ್ತತೆ ಅವಶ್ಯಕ. ಏಕಾಗ್ರತೆ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು ಅನ್ನುವಂಥದ್ದು. ಯಾಕೆ ಅಂತಂದರೆ, ಯಾವುದೇ ಒಂದು ಕೆಲಸವನ್ನು ನಾವು ಮಾಡುವಾಗ ಅದು ಅಚ್ಚುಕಟ್ಟಾಗಿ, ನೀಟಾಗಿ, ಸರಿಯಾಗಿ ಆಗಬೇಕು ಅನ್ನುವಂಥದ್ದು. ಯಾವಾಗ ಅದು ಸರಿಯಾಗೋದಿಲ್ಲ, ಯಾವಾಗ ಅದು ಅಚ್ಚುಕಟ್ಟು ಆಗೋದಿಲ್ಲ ಅಂತ ಅಂದರೆ, ಮನಸ್ಸು ಅಥವಾ ವ್ಯಕ್ತಿಯ ಮನಸ್ಸು ಯಾವಾಗ ಏಕಾಗ್ರತೆಗೆ ಒಳಗಾಗೋದಿಲ್ಲ, ಆತನು ಏಕಾಗ್ರತೆಯಿಂದ ಕೆಲಸ ಮಾಡೋದಿಲ್ಲ, ಆವಾಗ ಅದು ಕೆಲಸ ಕೆಟ್ಟೋಗುತ್ತೆ ಅನ್ನುವಂಥದ್ದು. ಹಾಗಾಗಿ ಎಲ್ಲ ಮನುಷ್ಯನಿಗೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಚಿತ್ತತೆ ಅನ್ನುವಂಥದ್ದು, ಏಕಾಗ್ರತೆಯ ಮನಸ್ಸು ಅನ್ನುವಂಥದ್ದು ಅವಶ್ಯಕ ಇದೆ. ಬಾಹ್ಯ ಪ್ರಪಂಚದ ಸೆಳೆತಕ್ಕೆ ಸಿಕ್ಕಿ ಬದುಕನ್ನು ಯದ್ವಾತದ್ವ ನಡೆಸುವುದು ದುರಂತಕ್ಕೆ ನಾಂದಿ. ಬಾಹ್ಯ ಪ್ರಪಂಚ ಅಂದರೆ ಹೊರಗಿನ ಪ್ರಾಪಂಚಿಕ ಬದುಕಿಗೆ ಸಿಲುಕಿಕೊಂಡಿರ್ತಕ್ಕಂತಹ, ಅದರ ಸೆಳವಿಗೆ ಸಿಲುಕಿಕೊಂಡಿರ್ತಕ್ಕಂತಹ ಈ ಬದುಕು ಏನಾಗುತ್ತೆ ಅಂತಂದರೆ, ಅದು ಯದ್ವಾತದ್ವ ಎದ್ದೋಗುತ್ತೆ. ಹಾಗೆ ಸಿಲುಕಿ ಯದ್ವಾತದ್ವ ನಡೆಸೋದ್ರಿಂದ ಅದು ದುರಂತಕ್ಕೆ ನಾಂದಿಯನ್ನು ಆಡುತ್ತೆ ಅನ್ನುವಂಥದ್ದು. ಉತ್ತಮರ ಒಡನಾಟದಿಂದ ಜೀವನದ ಗುರಿ ತಲುಪಲು ಸಾಧ್ಯ. ಉತ್ತಮರ ಒಡನಾಟದಿಂದ ಜೀವನದ ಗುರಿ ತಲುಪಲು ಸಾಧ್ಯ. ಯಾವತ್ತೂ ಕೂಡ ಉತ್ತಮರ ಒಡನಾಟ ಅನ್ನುವಂಥದ್ದು ನಮಗೆ ಒಂದು ಜೀವನದ ಮಾರ್ಗವನ್ನು, ಗುರಿಯನ್ನು ತಲುಪಿಸುವಂತಹ ಕೆಲಸವನ್ನು ಮಾಡುತ್ತೆ. ಹಾಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಗುರಿಗಳು ಸರಿ ಇದ್ದರೆ ಸಾಧನೆಗಳು ಮಹತ್ವದ್ದಾಗಿರುತ್ತವೆ ಅನ್ನುವಂಥದ್ದು ಇಲ್ಲಿಯ ಬಹುಮುಖ್ಯವಾಗಿರ್ತಕ್ಕಂತಹ ವಚನದ ಸಾರಾಂಶ. ನಾವು ಅವುಗಳನ್ನು ಇಟ್ಕೊಂಡೇ ನಾವು ಮಾತಾಡಬೇಕಾಗುತ್ತೆ. ನೋಡಿ, ಒಂದು ಸರಿ ನಾನು ವಚನವನ್ನು ಓದ್ತೀನಿ. ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ, ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಗೆಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದ್ದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದ್ದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ. ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು. ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು. ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ. ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೀಯುವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ. ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಭಾತಿಯಯ್ಯ ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನ ನೋಡಿ, ಒಂದು ಮೊದಲ ವಚನ ಏನು ಹೇಳ್ತಾ ಇದೆ ಅಂದರೆ, ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ, ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಗೆಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ. ಇಡೀ ಈ ಒಂದು ವಚನ ಏನು ಹೇಳ್ತಾ ಇದೆ ಅಂತಂದರೆ, ಮಾನವ ಅಥವಾ ಮನುಷ್ಯ ಒಂದು ಆಸೆಗೆ ಒಳಗಾಗಿದ್ದಾನೆ, ಅಥವಾ ಒಂದು ಬಾಹ್ಯ ಪ್ರಪಂಚದ ಸೌಂದರ್ಯಕ್ಕೆ ಒಳಗಾಗಿದ್ದಾನೆ. ಅದಕ್ಕೆ ಒಳಗಾಗಿರ್ತಕ್ಕಂಥ ಆತ ಹೇಗೆಲ್ಲ ಬದುಕ್ತಾ ಇದ್ದಾನೆ, ಇವತ್ತು ಆಧುನಿಕ ಕಾಲದಲ್ಲಿ ಹೇಗೆ ಬದುಕ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬಹುದು. ನೋಡಿ,
ರತ್ನದ ಸಂಕೋಲಿ ಆದರೆ ತಡರಲ್ಲವೇ, ಅಂದರೆ ರತ್ನದ ಬೇಡಿ ಆದರೆ, ಸಂಕೋಲಿ ಅಂತಂದರೆ ಬೇಡಿ, ರತ್ನದ ಬೇಡಿ ಅದು. ಆ ರತ್ನದ ಬೇಡಿ ಆದರೂ ಕೂಡ ತೊಂದರೆಗೆ ಒಳಗಾಗುವುದಿಲ್ಲವೇ? ಈಗ ನಿಮಗೆ ಕೈಗೆ ಕೋಳ ಹಾಕಿಬಿಟ್ರೆ ಅದು ಬಂಗಾರದ ಕೋಳ ಆಗಿದ್ದರೂ ಕೂಡ ಅದು ಕೊಳವೆ ಆಗಿರುತ್ತೆ. ಹಾಗಾಗಿ ಅದನ್ನು ನಾವು ಬಂಗಾರದಿಂದ ಮಾಡಿಸಿಕೊಂಡು ಹಾಕ್ಕೊಂಡ್ರೂ ಕೂಡ ಅದು ನಮಗೆ ಬಂಧನವನ್ನೇ ಕೊಡುತ್ತೆ ಹೊರತುವ, ಅದು ತೊಂದರೆಯೇ ಹೊರತುವ ಬೇರೇನೂ ಇಲ್ಲ, ಅದರಿಂದ ಸುಖ ಸಿಗೋದಿಲ್ಲ. ಹಾಗಾಗಿ ರತ್ನದ ಸಂಕೋಲೆಯಾದರೆ ತೊಡರಲ್ಲವೇ, ತೊಡರು ಅಂದರೆ ತೊಂದರೆ, ರತ್ನದ ಬೇಡಿಯಾದರೂ ಕೂಡ ಅದು ತೊಂದರೆ ಅಲ್ವೇ. ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ, ಮುತ್ತಿನ ಬಲೆ ಮುತ್ತಿನದಾಗಿದ್ದರೂ ಕೂಡ ಅದು ನಮಗೆ ಬಂಧನ ಅಂತ ಅನಿಸೋದಿಲ್ವೇ? ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದರ್ಪರೆ, ಚಿನ್ನದ ಕತ್ತಿ ಅಂತೇಳಿ ತಲೆಯನ್ನು ಕತ್ತರಿಸಿದರೆ ಅಥವಾ ತಲೆಗೆ ಹೊಡೆದ್ರೆ ಸಾಯೋದಿಲ್ವೇ? ಖಂಡಿತ ಸಾಯ್ತಾರೆ, ಅದು ಚಿನ್ನದ್ದಾಗಿದ್ರೇನು ಬೇರೆ ಆಗಿದ್ರೇನು. ಆದರೆ ನೋಡಿ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದರೆ ಆಡಂಬರದ ಲೌಕಿಕ ಬಂಧನದಲ್ಲಿ ಸಿಲುಕಿಕೊಂಡರೆ ಜನನ ಮರಣ ಬಿಡುವುದೇ. ಚನ್ನಮಲ್ಲಿಕಾರ್ಜುನ, ಜನನ ಮರಣದಿಂದ ನಾವು ದೂರ ಆಗಲಿಕ್ಕೆ ಸಾಧ್ಯತೆ ಇದೆಯೇ? ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯೇ? ಅದು ನಮ್ಮನ್ನು ಬಿಡುತ್ತೆಯೇ ಮಲ್ಲಿಕಾರ್ಜುನ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ ಇಡೀ ವಚನದಲ್ಲಿ. ಅಂದರೆ ಮನುಷ್ಯ ಆಡಂಬರಕ್ಕೆ ಒಳಗಾಗಿ ರತ್ನವನ್ನು, ಮುತ್ತನ್ನು, ಚಿನ್ನವನ್ನು ಎಷ್ಟೊಂದು ಇಷ್ಟಪಡ್ತಾ ಇದ್ದಾನೆ. ಅವುಗಳೆಲ್ಲವನ್ನು ಬಳಸಿಕೊಂಡು ಪ್ರಪಂಚದಲ್ಲಿ ತಾನೊಬ್ಬ ಶ್ರೇಷ್ಠ ವ್ಯಕ್ತಿ, ತಾನೊಬ್ಬ ದೊಡ್ಡವನು ಅಥವಾ ಶ್ರೀಮಂತ ಅಂತೇಳಿ ತೋರಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಇವೆಲ್ಲ ಬಳಸಿ ಜೀವನವನ್ನು ಮಾಡ್ತಾ ಇದ್ದಾನೆ. ಇವ್ಯಾವು ಕೂಡ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಅಕ್ಕಮಹಾದೇವಿ ವಚನದಲ್ಲಿ ಹೇಳ್ತಾ ಇದ್ದಾಳೆ. ನಂತರದ ತರಗತಿಯಲ್ಲಿ ನಾವು ಮತ್ತೆ ಈ ವಚನವನ್ನು ವಿಶ್ಲೇಷಣೆ ಮಾಡ್ತಾ ಮುಂದಿನ ವಚನಗಳನ್ನು ನಾವು ಚರ್ಚೆಯನ್ನು ಮಾಡ್ಬೋದು. ಧನ್ಯವಾದ.